ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತು ಇವತ್ತು ಮಂಗಳವಾರ ದಿವಸ, ಮತ್ತು ಮಂಗಳವಾರ ಟ್ಯೂಸ್ಡೇ ಬೆಳಗ್ಗೆನೆ ನಾನು ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನಾನು ಇವಾಗ ಟೀ ಕುಡಿದೆ, ಅದಾದಮೇಲೆ ಫಸ್ಟ್ ಫ್ರೆಶ್ ಅಪ್ ಆಗಿ ಟೀ ಕುಡಿದು ನಮ್ಮ ಇಶಾನಿಗೆ ಒಂದು ಕಡೆ ಅನ್ನಕ್ಕಿಟ್ಟೆ. ಅವಳಿಗೆ ಸ್ಪೆಷಲ್ ರೈಸ್ ಇಟ್ಟಿರ್ತೀನಿ, ಹೆಸರುಬೇಳೆ ಅನ್ನ, ಕೆಲವೊಂದು ಸಾರಿ ವೆಜಿಟೇಬಲ್ ರೈಸು, ಕೆಲವೊಂದು ಸಾರಿ ಹೆಸರುಬೇಳೆ ರೈಸು, ಪೊಂಗಲ್ ಥರ, ಕಿಚಡಿ ಥರ, ಸೊ ಪುಲಾವ್ ಥರ, ವೆಜ್ ರೈಸು ಆ ಥರ ಎಲ್ಲ ಮಾಡ್ತೀನಿ. ಬೆಳಗ್ಗೆ ಅವಳು ಫ್ರೆಶ್ ಆಗಿ ರೈಸ್ ಮಾಡಿ ಅವಳದು ಮೆಡಿಸಿನ್ನು ಮತ್ತು ಅವಳದ್ದು ಏನೇನು ಫುಡ್ ಇರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ವಾಶ್ ಮಾಡಿರೋ ಬೌಲ್ಗೆ ಡೈಲಿ ವಾಶ್ ಮಾಡಿ ಬಿಸಿನೀರಲ್ಲಿ ತೊಳೆದಿರೋ ಬೌಲ್ಸ್ಗಳನ್ನೇ ಅವಳಿಗೆ ಫುಡ್ಗೆ ಇಡೋದು. ಸೊ ಆ ಬೌಲ್ಗೆ ಅವಳಿಗೆ ಊಟ ಇವಾಗ ಕೊಟ್ಟಿದ್ದೀನಿ. ಅವಳ ಬಾಣಂತಿ ಕೋಣೆನಲ್ಲಿ ಊಟ ಮಾಡ್ತಾ ಇದ್ದಾಳೆ, ಬಿಸಿ ಬಿಸಿಯಾಗಿ ಅವಳದು ಒಳ್ಳೆ ಫುಡ್ ಮಾಡ್ತಾ ಇದ್ದಾಳೆ. ಹೊಟ್ಟೆ ತುಂಬ ತಿನ್ನಲಿ ಅಂತ ನಾನು ಈ ಕಡೆ ಬಂದೆ. ನಾನು ಮಾತಾಡ್ತಾ ಇದ್ರೆ ಅವಳಿಗೂ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನಾನು ಇಲ್ಲಿ ಕೂತಿದ್ದೀನಿ. ಅವಳು ಬಾಣಂತಿ ಕೋಣೆನಲ್ಲಿದ್ದಾಳೆ. ಅವಳು 7 ಮಕ್ಕಳು, 7 ಪಪ್ಪೀಸ್ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ಹಿಂಗೆ 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 ಇವಾಗ ತೆವಳೋದಿಲ್ಲ, ಇವಾಗ ನಡೀತಾವೆ, ಕಣ್ಣು ಬಿಟ್ಟಿದ್ದಾವೆ. ಚಿಕ್ಕ ಚಿಕ್ಕ ಬ್ಲ್ಯಾಕ್ ಬಟನ್ಸ್ ಥರ ಕಣ್ಣು ಕಾಣಿಸುತ್ತೆ, ಬ್ಲ್ಯಾಕ್ ಬೀಡ್ಸ್ ಇರುತ್ತಲ್ಲ, ಬ್ಲ್ಯಾಕ್ ಪರ್ಸ್ ಬೀಡ್ಸ್ ಆ ಥರ ಕಣ್ಣುಗಳಿದೆ. ತುಂಬ ನೋಡೋದಕ್ಕೆ ಅವಳು ಬೊಂಬೆ ಥರ, ಅಷ್ಟು ಬೊಂಬೆ ಥರ ಅನಿಸುತ್ತೆ. ನಾನು ಮುಟ್ತೀನಿ, ನಾನು ಎತ್ಕೊತೀನಿ, ನಮ್ಮ ಇಶಾನಿ ನನಗೆ ಏನೂ ಮಾಡಲ್ಲ, ನಾನು ಎತ್ಕೊಂಡ್ರು. ಆಮೇಲೆ ಇನ್ನೊಂದು ಕೆಲವೊಂದು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ಪ್ರಾಣಿಗಳಿಗೆ ದೇವ್ರು ಎಷ್ಟು ಬುದ್ಧಿ ಕೊಟ್ಟಿರ್ತಾನಲ್ವಾ ಅಂತ ಅನಿಸುತ್ತೆ. ಮನುಷ್ಯರು ನಾವೇನು ಅದೊಂದು ದೊಡ್ಡ ಮಹಾ ಕೆಲಸ ಏನು ಮಾಡ್ತಾ ಇಲ್ಲ. ಮಕ್ಕಳನ್ನ ಸಾಕೋದ್ರಲ್ಲಿ, ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸೋದ್ರಲ್ಲಿ, ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅಂಥ ದೊಡ್ಡದೇನು ನಾವು ಕೆಲಸ ಏನು ಅಂಥದ್ದು ಮಾಡ್ತಾ ಇಲ್ಲ, ಏನು ಕಷ್ಟಪಡ್ತಾ ಇಲ್ಲ ಅಂತ ಈ ನಮ್ಮ ಇಶಾನಿನ ಪ್ರಾಣಿಗಳನ್ನ ನೋಡಿ ನಾನು ಒಂದು ಆ ಥರ ಫೀಲ್ ಅನಿಸುತ್ತೆ ನನ್ನ ಮನಸ್ಸಲ್ಲಿ ಅನಿಸುತ್ತೆ. ಯಾಕೆ ಅಂದರೆ ನೋಡಿ, ಪ್ರಾಣಿಗಳು ನಮ್ಮ ಇಶಾನಿನ ಫಾರ್ ಎಕ್ಸಾಂಪಲ್, ನಾನು ಅವಳು ಡೆಲಿವರಿ ಆದ ದಿವಸದಿಂದ ಅವಳನ್ನ ನಾನು ಗಮನಿಸ್ತಾ ಇದ್ದೀನಿ. ಅವಳ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಅವಳ ಮೈಂಡಲ್ಲಿ ಅವಳ ಸೈಕಾಲಜಿ ಏನು ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಇಷ್ಟು ಬುದ್ಧಿ ಇದೆಯಲ್ಲ, ಕೂತಿದ್ದಾಳೆ, ಅವಳಿಗೆ ಇಷ್ಟು ಬುದ್ಧಿ ಇದೆಯಲ್ಲ. ಫಸ್ಟ್ ಡೇನು ಅವಳಿಗೆ ಮಗು ಬರೋಕ್ಕಿಂತ ಮುಂಚೆಯಿಂದನೂ ಅವಳಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ನನ್ನ ಹೊಟ್ಟೆನಲ್ಲಿ ಮಗು ಇದೆ ಅಂತ. ಇನ್ನೊಂದು 4-5 ಡೇಸ್ ಇದೆ ಡೆಲಿವರಿಗೆ ಅನ್ನೋ ಅಷ್ಟೊತ್ತಿಗೆ ಟಾಯ್ಸ್ ಎಲ್ಲ ತೊಗೊಂಡು ಹೋಗಿ ಒಂದು ಜಾಗ, ಅವಳಿಗೆ ಒಂದು ಸೆಕ್ಯೂರ್ ಆಗಿರೋ ಒಂದು ಜಾಗನ ಪ್ರೊಟೆಕ್ಟೆಡ್ ಅಂದರೆ ಒಂದು ವೆದರಿಂದ ಇರ್ಬೋದು, ಜನರಿಂದ ಇರ್ಬೋದು, ನಾಯ್ಸ್ ಇರಬಾರ್ದು, ಆ ಥರ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಲ್ಲ ಟಾಯ್ಸ್ನ ಸೇರಿಸಿಟ್ಲು. ಅಂದರೆ ಮಕ್ಕಳಿಗೆ ಅವಳು ಆಟ ಆಡಿಸ್ತಾಳಂತೆ. ಮಕ್ಕಳಿಗೆ ಇವಾಗ ನಾವು ನಮ್ಮ ಮಗುಗೆ ಅದು ಬೇಕು ಇದು ಬೇಕು ಅಂತ ಶಾಪ್ಗೆ ಹೋಗಿ ತೊಗೊಂಡು ಬರ್ತೀವಿ. ನಾಳೆ ಹುಟ್ಟಿದ್ರೆ ಅದು ಬೇಕು, ಗಿಲ್ಕಿ ಬೇಕು, ಇದು ಬೇಕು, ಚಿಲ್ಕ ಬೇಕು ಅಂತ ಏನೇನೋ ತೊಗೊಂಡು ಬರ್ತೀವಿ. ಇವಳು ಎಲ್ಲ ಟಾಯ್ಸ್ನ ಅಲ್ಲಿ ಇಟ್ಲು. ಆಮೇಲೆ ಈವನ್ ಬೆಲ್ಟ್ ಕೂಡ, ಇವಳಿಗೆ ನಾವು ವಾಕಿಂಗ್ ಏನು ಬೆಲ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತೀವಿ, ಅದನ್ನು ಕೂಡ ಅವಳು ನೋಡ್ತಾ ಇದ್ದಾಳೆ. ನಾನು ಮಾತಾಡೋದು, ಬಾ ಚಿನ್ನು, ಬಾ ಗುಡುಮ ಬಾಯಿ, ಅದನ್ನೂ ಎತ್ಕೊಂಡು ಹೋಗಿ ಅದನ್ನ ಅಲ್ಲಿ ಇಟ್ಲು. ಅವಳು ಡೆಲಿವರಿ ರೂಮ್ನ ಅವಳೇ ಸೆಲೆಕ್ಟ್ ಮಾಡಿಕೊಂಡ್ಳು. ಅವಳು ಡೆಲಿವರಿ ಆಯಿತು. ಫಸ್ಟ್ ಒಂದು ಬೇಬಿ ಬಂದಾಗ ಅವಳು ತುಂಬ ಖುಷಿಯಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ಳು, ತುಂಬ ಪ್ರೀತಿ ಮಾಡಿದ್ಲು. ಬಾ ಗುಡ್ಡಮ್ಮ, ಬಾ 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 ಬರಜ ಬಾಯಿಲಿ. ಮೂತಿಗೆಲ್ಲ ಬೆಣ್ಣೆ ಥರ ಮೆತ್ಕೊಂಬಂದ್ಬಿಡ್ತಾಳೆ ಅನ್ನನ. ಕೃಷ್ಣ ಬೆಣ್ಣೆ ಮೊಸರು ತಿಂದಿರ್ತಾನಲ್ಲ, ಯಾವಾಗಲೂ ಹಾಗೆ ಇರುತ್ತೆ ಮೂತಿ ಇವಳ್ದು ಅಷ್ಟು. ಬಾ ಗುಡ್ಡು, ಆಮೇಲೆ ಹೋಗೋಣ, ಬಾ ವಾಕಿಂಗ್, ಆಮೇಲೆ ಹೋಗೋಣ. ವಾಕಿಂಗ್ ಹೋಗ್ಬೇಕು, ಇವಾಗ ಫುಡ್ ಆಯ್ತಲ್ಲ, ಫುಡ್ ತಿಂದ ತಕ್ಷಣ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇದೇನು ನಮ್ಮ ಮನೇಲಿ 3 ಟೈಮ್ ಡೋರ್ ಮುಂದೆ ನಿಂತ್ಕೊಂಡ್ಬಿಡ್ತಾಳೆ, ಚಿಲ್ಕ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕರ್ಕೊಂಡು ಹೋಗ್ರಿ ಅಂತ. ಇವಾಗ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಆ ಮಗುನ ಅವಳು ಎಷ್ಟು ಚೆನ್ನಾಗಿ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ಳು. ಹಾಲು ಕುಡ್ಸೋಕೆ ಸ್ಟಾರ್ಟ್ ಮಾಡಿದ್ಲು, ಮಲಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅವಕ್ಕೇನು ಹಾಮ್ ಆಗ್ದಂಗೆ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಇವಾಗ್ಲೂ ಅಷ್ಟೇ, ರಾತ್ರಿ ಇವಾಗ ಒಂಚೂರು ದೊಡ್ಡವಾಗಿದ್ದಾವಲ್ಲ, ಇವಳು ಏನು ಮಾಡ್ತಾಳೆ ಅಂದರೆ ಹಾಲು ಕುಡಿಯೋ ಡ್ಯೂಟಿ ಮುಗಿತಾ ಹೋಗ್ಬಿಟ್ಟು ಮಂಚದ ಕೆಳಗಡೆ, ಮಂಚದ ಸಂದಿನಲ್ಲಿ, ಎಲ್ಲಾರ ಒಂದು ಸಂದಿನಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಹೋಗೋಣ ಬಾ, ಹೋಗೋಣ, ಆಮೇಲೆ ಹೋಗೋಣ, ಕರ್ಕೊಂಡು ಹೋಗ್ತೀವಿ. ಮಂಚದ ಸಂದಿನಲ್ಲಿ ಆ ಥರ ಹೋಗಿ ಕೂತ್ಕೊಂಡ್ಬಿಡ್ತಾಳೆ. ಆಮೇಲೆ ರಾತ್ರಿ 1-2 ಗಂಟೆ 3 ಗಂಟೆ ಅವೇನಾದ್ರು ಕುಯ್ ಅಂತ ಓಡಾಡ್ತಾ ಇದ್ರೆ, ಗುಡುಮ ಎಲ್ಲಿದ್ಯಾ, ಹಾಲು ಕುಡಿಸ್ಬಾ ಪಾಪುಗೆ ಅಂದ್ಬಿಟ್ರೆ ಸಾಕು, ಎಷ್ಟು ಬೇಗ ಓಡ್ ಬರ್ತಾಳಂದ್ರೆ ನಾನು ಹೇಳೋದೇ ಬಿಡ. ಆ ಮಗು ಸೌಂಡ್ ಅದು ಚಿಕ್ಕದಾಗಿ ಕುಯ್ ಅನ್ನುತ್ತೆ, ನನಗೂ ಕೇಳಿಸಲ್ಲ. ಒಂದೊಂದು ಸಾರಿ ರೂಮ್ ಹೀಟರ್ ಬೇರೆ ಆನ್ ಮಾಡಿರ್ತೀನಿ, ಕೇಳಿಸೋದು ಇಲ್ಲ. ಅಂಥದ್ರಲ್ಲಿ ಇವಳಿಗೆ ಎಷ್ಟು ಶಾರ್ಪ್ ಅಂದರೆ, ಒಂದೊಂದು ಸಾರಿ ಇನ್ನೊಂದು ಬೆಡ್ರೂಮಲ್ಲಿ ಹೋಗಿ ಮಂಚದ ಸಂದಿನಲ್ಲಿ ಮಲಗಿರ್ತಾಳೆ. ಕೆಲವೊಂದು ನನ್ನ ಮಂಚದ ಕೆಳಗಡೆ ಸಂದಿನಲ್ಲಿ ಮಲಗಿರ್ತಾಳೆ ಬಾಣಂತಿ ಕೋಣೆನಲ್ಲಿ. ಆ ಮಗುಗೆ ಹಾಲು ಕುಡಿಸೋದು ಎಲ್ಲೋ ಒಂದು ಸಂದಿನಲ್ಲಿ ಹೋಗಿ ಮಲ್ಕೊಳ್ಳೋದು, ಆ ಥರ ಮಾಡ್ತಾಳೆ. ಗುಡ್ಡುಮ ಹಾಲು ಕುಡಿಸ್ಬಾ ಅಂದರೆ ಸಾಕು, ರಾತ್ರಿ 2 ಗಂಟೆ ಆಗಿರಲಿ, 3 ಗಂಟೆ ಆಗಿರಲಿ, 4 ಗಂಟೆ ಆಗಿರಲಿ, ಎಷ್ಟು ಚೆನ್ನಾಗಿ ಎದ್ದು ವಾಕ್ ಮಾಡ್ಕೊಂಡು ಬಂದು
ಅಲ್ಲಿ ಹೋಗಿ ಅವು ಇರೋ ಜಾಗದಲ್ಲಿ ಹೋಗಿ ಮಲ್ಕೊಂಡು ಅಲ್ಲಿ ಮಲ್ಕೊಂಡು ಅವಕ್ಕೆ ಎಲ್ಲದಕ್ಕೂ ಹೊಟ್ಟೆ ತುಂಬ ಹಾಲು ಕುಡಿಸಿ ಆಮೇಲೆ ಎದ್ದು ಮತ್ತೆ ಅವಳು ಜಾಗಕ್ಕೆ ಬೇರೆ ಕಡೆ ಹೋಗಿ ಮಲ್ಕೊಳ್ತಾಳೆ. ಒಂದು ದಿವಸ ಏನು ಮಾಡಿದ್ಲು, ಜಾಗ ಚೇಂಜ್ ಮಾಡ್ತಾವೆ 15-20 ದಿವಸ ಆದಮೇಲೆ, ಒಂದು 15 ದಿವಸ ಆದಮೇಲೆ ಜಾಗ ಚೇಂಜ್ ಮಾಡ್ತವೆ. ನಾಯಿ ಮರಿಗಳು, ಬೆಕ್ಕು ಮರಿಗಳನ್ನ ಎತ್ಕೊಂಡು ಕಚ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಇಡ್ತವೆ, ಬೇರೆಯವ್ರ ಮನೆಯಲ್ಲಿ. ನಾವು ಚಿಕ್ಕವರಿದ್ದಾಗೂ ನಾವು ಬೆಕ್ಕನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ ಜಾಸ್ತಿ ಆ ಥರ. ಸೊ ಇವಳು ಏನು ಮಾಡಿದ್ಲು ಅಂದರೆ, ಒಂದು ದಿವಸ ಒಂದು ನಾನು ಮಲಗಿರೋ ಮಂಚದ ಕೆಳಗಡೆ ಒಂದು ಜಾಗ ಮಾಡ್ಕೊಂಡ್ಬಿಟ್ಟವಳು. ಅಲ್ಲೆಲ್ಲ ಏನು ನಾವು ಸ್ವಲ್ಪ ಬಾಕ್ಸ್ ಎಲ್ಲ ಇಟ್ಟಿದ್ವಿ, ಆ ಬಾಕ್ಸ್ನ ಕಾಟನ್ ಬಾಕ್ಸ್ ಎಲ್ಲ ಜರುಗಿಸಿ ಅವಳಿಗೆ ಇಷ್ಟ ಆಗಿರೋ ಥರ ಒಂದು ಜಾಗ ಮಾಡಿಕೊಂಡು ಸೇಫಾಗಿ ಮಾಡಿಕೊಂಡು ಶುರು ಮಾಡಿದ್ಲು. ಅಲ್ಲೇ ಮಲ್ಕೊಳ್ಳೋಕೆ ಶುರು ಮಾಡಿದ್ಲು, ಅಲ್ಲೇ ಮಲ್ಗೋಕ್ಕೆ ಶುರು ಮಾಡಿದ್ಲು. ಆಮೇಲೆ ನನಗೆ ಗೊತ್ತಾಯಿತು ಇದಕ್ಕೆ ಜಾಗ ಬೇರೆ ಚೇಂಜ್ ಮಾಡ್ತಾ ಇದ್ದೀನಿ. ಒಂದು ದಿವಸ ಏನು ಮಾಡಿದ್ದಾಳೆ, ನಾನು ಫುಲ್ಲು ಬೆಡ್ ಸುತ್ತಲೂ ಮಕ್ಕಳು ಆಚೆ ಬರಬಾರ್ದು ನೆಲದ ಮೇಲೆ ಅಂತ ಹಿಂಗೆ ಸುತ್ತಲೂ ಪಿಲ್ಲೋ ಕವರ್ಸು ಬೆಡ್ಶೀಟು ಎಲ್ಲ ದಪ್ಪದಾಗಿ ಇಟ್ಟಿದ್ದೀನಿ, ಬರಬಾರ್ದು ಆಚೆ ಅಂತ. ಆಗ ಇವಳೇನು ಮಾಡಿದ್ದಾಳೆ, ಅಲ್ಲಿ ಬೆಡ್ ಒಳಗಡೆ ಹೋಗ್ಬಿಟ್ಟು ಅದು ಒಂದೇ ಹಿಂಗೆ ಎಳ್ಕೊಂಡು ನೆಲದ ಮೇಲೆ ಬಂದುಬಿಟ್ಟಿದ್ದಾಳೆ. ನೆಲಕ್ಕೆ ಕರ್ಕೊಂಡು ಬಂದಿದ್ದಾಳೆ ಅದನ್ನು. ಅಂದರೆ ಅವಳು ಮಂಚದ ಕೆಳಗಡೆ ಸೊಂದಿನಲ್ಲಿ ಹೋಗಿ ಎತ್ತಿಟ್ಕೋಬೇಕು ಬೇರೆ ಕಡೆ ಅಂತ. ಆಮೇಲೆ ನಾನು ನೋಡ್ಬಿಟ್ಟು ಬೈದೆ, ಅಲ್ಲ ನಿನಗೆ ಬುದ್ಧಿ ಇದೆಯಾ, ನಿನಗೆ ಚಳಿ ಆಗಲ್ಲ, ನೀನು ಹೋಗಿ ನೆಲದ ಮೇಲೆ ಮಲ್ಕೋ, ಎಲ್ಲನ ಮಲ್ಕೋ, ಮಗುಗೆ ಚಳಿ ಆಗುತ್ತೆ, ನೀನು ಹಂಗೆ ಮಾಡಬಾರ್ದು, ನೆಲದ ಮೇಲೆ ಮಲಗಿಸ್ಬಾರ್ದು, ಪಾಪುನ ಗೊತ್ತಾಗಲ್ಲ, ಬುದ್ಧಿ ಇಲ್ವಾ ನಿನಗೆ, ಪಾಪುಗೆ ಜ್ವರ ಬರುತ್ತೆ ಅಂತ ಬೈದ್ಬಿಟ್ಟು ಅದನ್ನು ಎತ್ಕೊಂಡು ಮತ್ತೆ ಅದಕ್ಕೆ ಬೆಚ್ಚಗಿರೋ ಜಾಗದಲ್ಲೇ ಇಟ್ಟೆ. ಅಷ್ಟೇ ನಾನು ಹೇಳಿದ್ದು. ಅವಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ, ಅವತ್ತಿಂದ ಇವತ್ತುವರೆಗೂ ಅವಳು ಯಾವತ್ತೂ ಅದ್ರ ಜಾಗ ಬದಲಾಯಿಸ್ಲಿಲ್ಲ. ಅದು ಎಲ್ಲಿದೆಯೋ ಅಲ್ಲೇ ಇದೆ. ಇವಳು ಮಾತ್ರ ಜಾಗ ಬದಲಾಯಿಸ್ತಾಳೆ. ಒಂದು ಕಡೆ ಮಂಚದ ಕೆಳಗೆ ಹೋಗ್ತಾಳೆ, ಒಂದ್ಸರಿ ಇನ್ನೊಂದು ರೂಮಲ್ಲಿ ಹೋಗಿ ಮಲ್ಕೊತಾಳೆ. ಆಮೇಲೆ ಅದು ಅಳ್ತಾ ಇದೆ ಅಂದರೆ ಇಷ್ಟು ಶಾರ್ಪ್ ಕಿವಿ, ಎಲ್ಲರೇ ಇರಲಿ ಎದ್ದೋಳು ಬಂದು ಹಾಲು ಕುಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಲ್ಕೊಳ್ತಾಳೆ. ಮನುಷ್ಯರಿಗೂ ಅಷ್ಟೊಂದು ಒಂದು ವಾತ್ಸಲ್ಯ, ಮಮತೆ, ಪ್ರೀತಿ ಕಡಿಮೆನೆ. ಇದು ಕಂಪೇರ್ ಮಾಡಿದ್ರೆ ಮನುಷ್ಯರಿಗೆ ಖಂಡಿತ ಕಡಿಮೆ ಅಂತ ಹೇಳ್ತೀನಿ. ಅಷ್ಟು ನನಗೇನೆ ಗೊತ್ತಾಗ್ತಾ ಇದೆ. ನಾನೇನು ದೊಡ್ಡ ತಪಸ್ಸು ಮಾಡಿಲ್ಲ ಬಿಡಪ್ಪ ಅಂತ ನನಗೆ ಅನಿಸುತ್ತೆ ನನ್ನ ಬಗ್ಗೆನೇ. ನೋಡಿ, ಇದು 18 months ಅಷ್ಟೇ, 18 ತಿಂಗಳು ಇವಳಿಗೆ ಇಷ್ಟು ಬುದ್ಧಿ ಅಲ್ಲ. ಆಮೇಲೆ ಇದಕ್ಕೆ ಇನ್ನೊಂದೇನೆಂದರೆ ತುಂಬ ಬ್ರಿಲಿಯಂಟ್, ತುಂಬ ಇಂಟೆಲಿಜೆಂಟ್. ನಾವೇನೇ ಕೆಲಸ ಮಾಡಿದ್ರು, ನಾವೇನೇ ಮಾತಾಡ್ತಾ ಇದ್ರು ಇದಕ್ಕೆಲ್ಲ ಅರ್ಥ ಆಗುತ್ತೆ, ಅದನ್ನೇ ಫಾಲೋ ಮಾಡುತ್ತೆ. ನಾನು ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನ, ಹಿಂಗೆ ಕೂತ್ಕೊತಾಳೆ. ಈಗ ಹೆಂಗೆ ಕೂತಿದ್ದಾಳೋ ಹಂಗೆ ನೆಲದ ಮೇಲೆ ಬಂದು ಇದೇ ಥರ ಅದನ್ನ ನೋಡ್ತಾ ಇರ್ತಾಳೆ. ಬಟ್ಟೆ ಕಟ್ ಮಾಡೋದು, ಮಾರ್ಕ್ ಮಾಡೋದು, ಎಲ್ಲ ಎಮ್ಮಿಂಗ್ ಮಾಡೋದು ಎಲ್ಲ ನೋಡ್ತಾಳೆ. ನಾನು ಎಲ್ಲಿದ್ರೆ ಅಲ್ಲೇ ಇರ್ತಾಳೆ. ಮತ್ತು ಮರಿಗಳು ಕುಯ್ ಅಂದರೆ ಇಷ್ಟು ಚೆನ್ನಾಗಿ ಹುಡುಕ್ತಾಳಲ್ಲ. ನಾವು ಇಲ್ಲಿ ಕೂತಿರ್ತೀವಿ, ನಮ್ಮ ಜೊತೆ ನಾವು ಊಟ ಮಾಡ್ತಾ ಇರ್ಬೇಕಾದ್ರೆ ಬರ್ತಾಳೆ, ನನಗೂ ಊಟ ಕೊಡ್ರಿ ಅಂತ. ಒಣ ಅನ್ನ ಸ್ವಲ್ಪ ಕೊಡ್ತೀವಿ, ಕೈಯಿಂದ ಕೊಡ್ತೀನಿ, ತಿಂತಾಳೆ. ಅದು ಕುಯ್ ಒಂದೇ ಒಂದು ಕುಯ್ ಅನ್ಬೇಕು, ಹಂಗೆ ಟಿಕಿ 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 ಟಿಕಿಟಿಗೆ ಹೋಗ್ತಾಳೆ, ಬೊಂಬೆ ಥರ. ಅಷ್ಟು ಚೆನ್ನಾಗಿ ಕ್ಯೂಟಾಗಿ ನಾನು ನೋಡಿ ಬಿದ್ದೊಂಥರ ಕಾಮಿಡಿ ಪೀಸ್. ನಮ್ಮ ಮನೆಯಲ್ಲಿ ನಾನು ನೋಡಿ ನಗ್ತಾ ಇರ್ತೀನಿ. ಅಮ್ಮ ಹೋಗ್ತಾ ಇದ್ದಾಳೆ ಇವಳು, ಅಮ್ಮ ಗುಡ್ಡುಮ್ಮ ಹೋಗ್ತಾ ಇದ್ದಾಳೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನಗ್ತಾ ಇರ್ತೀನಿ. ಇಷ್ಟು ಮಕ್ಳಿಗೆ ಹಾಲು ಕುಡಿಸ್ತಾಳೆ, ಅವಕ್ಕೆ ಏನು ಮುದ್ದು ಮಾಡ್ತಾಳೆ. ಆಮೇಲೆ ನಾನು ಅವಳು ಹಾಲು ಕುಡಿಸ್ಬೇಕಾದ್ರೆ ಒಂದು ಮಗುನ ಎತ್ಕೊತೀನಿ, ಕೋಪ ಬರುತ್ತೇನೆ ಅವಳಿಗೆ, ಕಚ್ತಾಳೇನೋ ಅಂತ. ಏನೂ ಮಾಡಲ್ಲ, ಅವಳಿಗೆ ಗೊತ್ತು ಇವಳೇನು ಮಕ್ಕಳಂದ್ರೆ ತುಂಬ ಪ್ರೀತಿ, ನನ್ನೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಷ್ಟೇ ಚೆನ್ನಾಗಿ ನನ್ನ ಮಕ್ಕಳನ್ನು ನೋಡ್ಕೊಳ್ತಾಳೆ ಅನ್ನೋದು ನನ್ನ ಮೇಲೆ ತುಂಬ ಅವಳಿಗೆ ಕಾನ್ಫಿಡೆಂಟ್ ಇದೆ. ನನ್ನ ಮೇಲೆ ತುಂಬ ನಂಬಿಕೆ, ಪ್ರೀತಿ, ವಿಶ್ವಾಸ ಇದೆ. ಅದನ್ನು ತಗೊಂಡು ನೋಡ್ಬಿಟ್ಟು ತಿಂದ್ಬಿಡ್ತೀನಿ, ಇದನ್ನ ತಿನ್ಲಾ, ಹೊಡಿಲಾ ಇದಕ್ಕೆ ಪಾಪುಗೆ ಅಂದರೆ ಏನು ಮಾಡಲ್ಲ ಅವಳು. ಗುಡ್ಡುಮ ಅಲ್ಲ ಗುಡ್ಡು ಬಂಗಾರು ಗುಡ್ಡು, ನಮ್ಮ ಬಂಗಾರು ಪುಟ್ಟು, ಇದು ಬಂಗಾರ ಪುಟ್ಟು ಜಾಣ ಇದೆ. ಇದು ಮಮ್ಮಿ ಆಗ್ಬಿಡ್ತು ಅಷ್ಟು ಬೇಗ, ಮಮ್ಮಿ ಆಗ್ಬಿಟ್ಟಲ್ಲ ಗುಡ್ಡುಮ. ಎಲ್ಲ ಅರ್ಥ ಆಗುತ್ತೆ. ಜಾಣ ಇದೆ ರೀ, ಇದು ಜಾಣ ಇದೆ, ಇದಕ್ಕೆ ಜಾಣ ಇದೆ, ತುಂಬ ಜಾಣ ಬುದ್ಧಿವಂತ ಇದೆ ಇದು. ಅಲ್ಲ ಗುಂಡು ಅಷ್ಟು ಪ್ರೀತಿ ಆ ಮಕ್ಕಳಿಗೆ. ಅದು ಹುಟ್ಟಿ 2 ದಿವಸ ಆಗಿದೆ. ಆ ಮರಿ ಮುಂದೆ ಬಾಲ್ ತಗೊಂಡು ಹಿಂಗೆ ಮೂತಿಂದ ತಳ್ತಾ ಇದ್ದಾಳೆ. ಮೂತಿಂದ ತಗೋ, ಆಟ ಆಡೋಣ ಬಾ, ಆಟ ಆಡಿಸ್ತೀನಿ ಬಾ ನಿನ್ಗೆ ಅಂತ. ನನಗೆ ಬಿದ್ದು ನಗ್ತಾ ಇದ್ದೀನಿ ಇಲ್ಲೇ. ಅದಕ್ಕೆ ಏನು ಕಣ್ಣು ಬಿಟ್ಟಿಲ್ಲ, ಇನ್ನೂ 2 ದಿವಸ ಆಗಿದೆ. ಬಾಲ್ ಎಲ್ಲಿಂದ ಆಡುತ್ತೆ? ಚಿಕ್ಕ ಬಾಲ್ ಇದೆ, ಗಿಲ್ಕಿ ಬಾಲ್, ಅದರೊಳಗಡೆ ಗಿಲ್ಕಿ ಇದೆ, ಚಿಕ್ಕ ಸೌಂಡ್ ಬರುತ್ತೆ. ಅದನ್ನ ತಗೊಂಡು ಆಡಿಸ್ತಾಳೆ. ಆ ಬೆಲ್ಟ್ಗಳೆಲ್ಲ, ಅದು ಎಲ್ಲನೇ ಇರಲಿ ಬೆಲ್ಟು, ಅದನ್ನ ತಗೊಂಡು ಹೋಗಿ ಬಾಯಲ್ಲಿ ಕಚ್ಕೊಂಡು ಮಕ್ಳ ಪಕ್ಕನೇ ಇಡ್ತಾಳೆ. ಆ ಮಕ್ಳಿಗೇನೋ ಆಮೇಲೆ ಅವ್ರು ದೊಡ್ಡವಾದ್ಮೇಲೆ ಇವಳು ವಾಕಿಂಗ್ ಕರ್ಕೊಂಡು ಹೋಗ್ತಾಳಂತೆ. ಏನು ಬುದ್ಧಿ ಇದೆ ಅಂದರೆ, ನಾನಂತೂ ಅಷ್ಟು ನಗ್ತಾ ಇರ್ತೀನಿ. ಹಾಲು ಕುಡಿಸೋ ಟೈಮಿಂಗ್ಸೂ ಅಷ್ಟೇ, ಎಷ್ಟು ಚೆನ್ನಾಗಿ ಗೊತ್ತಾ ಹಾಲು ಕುಡಿಸೋ ಟೈಮಿಂಗ್ಸು. ಇವಾಗಿನ ಕಾಲದ ತಾಯಿನ ಹೆತ್ತ ಮನುಷ್ಯರನ್ನೇ ಮಕ್ಕಳಿಗೆ ಹಾಲು ಕುಡಿಸಲ್ಲ ಮಕ್ಕಳಿಗೆ. ಪೌಡ್ರ್ ಹಾಲು, ಆ ಹಾಲು ಈ ಹಾಲು ಹಾಕ್ತಾರೆ. ಇಷ್ಟು ಬುದ್ಧಿ ಇವಳಿಗೆ. ಅದಕ್ಕೇನೆ ನಾನೇನು ಮಾಡ್ತೀನಿ, ಒಳ್ಳೆ ಫುಡ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಡೆ ಟೀ ಇಡ್ತೀನಿ, ಇನ್ನೊಂದು ಕಡೆ ಕುಕ್ಕರ್ ಇಡ್ತೀನಿ. ಅನ್ನ, ತರಕಾರಿ ಮತ್ತು
ಮತ್ತೆ ಮಧ್ಯಾಹ್ನ ಒಂದ್ಸಾರಿ ಎಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡಿ ಕ್ಯಾರೆಟು, ಬೀನ್ಸು, ಸಿಹಿ ಕುಂಬಳಕಾಯಿ ಮತ್ತೆ ಸಿಹಿಗೆಣಸು ಎಲ್ಲಾನು ಸ್ವಲ್ಪ ಮೀಡಿಯಮ್ ಆಗಿ ಸಣ್ಣ ಸಣ್ಣದು ಕಟ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸ್ತೀನಿ. ಏನೂ ಹಾಕಲ್ಲ, ಎಣ್ಣೆ ನೀರು ಏನೂ ಹಾಕಲ್ಲ. ನೀರು ಹಾಕ್ತೀನಿ, ಉಪ್ಪು ಗಿಪ್ಪು ಹಾಕಲ್ಲ. ಒಂದು ಚಿಟಿಕೆ ಅರಿಶಿನ ಹಾಕ್ಬೋದು. ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಬಿಟ್ಟು ಆಮೇಲೆ ಅದನ್ನ ಇವಳಿಗೆ ತಿನ್ನಕ್ಕೆ ಬೌಲಲ್ಲಿ ಹಾಕ್ಬಿಡ್ತೀನಿ. ತಣ್ಣಗೆ ಮಾಡಿ ಬೌಲಲ್ಲಿ ಹಾಕ್ತೀನಿ. ಅದರ ನೀರಿದ್ರು ಅದನ್ನು ಹಾಕ್ಬೋದು. ಅವ್ರು ಕುಡಿತಾವೆ ಅಂದರೆ ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ವೆಜಿಟೇಬಲ್ಸು ಜಾಸ್ತಿ ಕೊಡ್ತೀನಿ. ಡಾಕ್ಟರ್ ಕೊಟ್ಟಿರೋ ಟಾನಿಕ್ಗಳು ಅನ್ನದಲ್ಲಿ ಮಿಕ್ಸ್ ಮಾಡಿಕೊಡ್ತೀನಿ. ಮತ್ತು ರಾತ್ರಿ ಒಂದ್ಸಾರಿ ಅವಳಿಗೆ 6 ಗಂಟೆಗೆ ಸರಿಯಾಗಿ ಮತ್ತೆ ಹೊಟ್ಟೆ ತುಂಬ ರೈಸು, ವೆಜಿಟೇಬಲ್ಸು, ಅವಳದು ಏನೇನೋ ರಾಯಲ್ ಕೆನನ್. ಇವಳು ಮಗು ಹುಟ್ಟಿದಾಗಿಂದ, ಇವಳು ಬಾಣಂತಿ ಆದಾಗಿಂದ ಅವತ್ತಿಂದಲೇ ರಾಯಲ್ ಕೆನನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ರಾಯಲ್ ಕೆನನ್ನಿಂದ ಇವಳಿಗೆ ಎನರ್ಜಿ, ಮತ್ತೆ ಇವಳಿಗೆ ರಿಕವರಿ ಆಗ್ತಾಳೆ ಬೇಗ. ಆಮೇಲೆ ಹಾಲು ಜಾಸ್ತಿ ಬರುತ್ತೆ, ಹಾಲು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಬರುತ್ತೆ. ಮಕ್ಕಳು ಬೋನ್ಸು ಮತ್ತು ಕೋಟ್, ಹೇರ್ ಕೋಟ್, ಫರ್ ಅದು ಕೋಟ್ ಏನಿರುತ್ತಲ್ಲ ತುಂಬ ಡಾರ್ಕ್, ತುಂಬ ಥಿಕ್ಕಾಗಿ ಬರುತ್ತೆ ಮಕ್ಕಳಿಗೆ. ಅದು ರಾಯಲ್ ಕೆನನ್ ಟಾಪ್ 1 ಕ್ವಾಲಿಟಿ ಬ್ರ್ಯಾಂಡ್. ಅದು ಮಾತ್ರ ಪಪ್ಪಿ ಆ್ಯಂಡ್ ಮದರ್ ಅಂತ ಬರುತ್ತೆ ಅದರಲ್ಲಿ, ರಾಯಲ್ ಕೆನನ್ ಪಪ್ಪಿ ಆ್ಯಂಡ್ ಮದರ್. ಇದು ಬಾಣಂತಿ ಇದ್ದಾಗ ಇದನ್ನು ಹಾಗೆ ತುಂಬ ಹಾರ್ಡ್ ಫುಡ್ ತಿನ್ನೋಕ್ಕಾಗಲ್ಲ ಇದಕ್ಕೆ. ಲೈಕ್ ಇವಾಗ ನಾವು ಡ್ರೈ ಫುಡ್ ಕೊಟ್ಟರೆ, ಪೆಡಿಗ್ರಿ ಆ ಥರ ಡ್ರೈ ಫುಡ್ ಕೊಟ್ಟರೆ ಅವಳು ತಿನ್ನೋದೇ ಇಲ್ಲ, ಬಿಟ್ಬಿಡ್ತಾಳೆ. ಅದೇ ನಾವು ರಾಯಲ್ ಕೆನನ್ನು ಮದರ್ ಆ್ಯಂಡ್ ಪಪ್ಪಿ ಅಂತ ಇರುತ್ತೆ, ಚಿಕ್ಕ ಚಿಕ್ಕ ಚಿಪ್ಸ್ ಥರ ಇರುತ್ತೆ, ಕೆಲವು ಚಿಪ್ಸ್ ಥರ ಇರುತ್ತೆ. ಅದನ್ನು ಬಿಸಿ ಬಿಸಿ ನೀರಲ್ಲಿ ಒಂದು 10 ನಿಮಿಷ ಸೋಕ್ ಮಾಡಿ ಅದು ತಣ್ಣಗಾದ ನಂತರ ತಿನ್ನಕ್ಕೆ ಕೊಡಬೇಕು. ಆ ಥರ ಬರೀ ಅದನ್ನೇ ಕೊಟ್ಟಿದ್ದೀನಿ ಜಾಸ್ತಿ. ಆಮೇಲೆ ಒಂದು ಬಾಣಂತಿ ಇದ್ದಾಗ ಮಗು ಹುಟ್ಟಿದ ಸ್ವಲ್ಪ ಮಾರನೇ ದಿವಸಕ್ಕೆ ಸೆರೆಲಾಕ್, ತೆಳ್ಳಗೆ ಸೆರೆಲಾಕ್ ರೈಸು ಅದನ್ನು ತಿನ್ನಿಸಿದೆ, ಸೆರೆಲಾಕ್ ಆಪಲ್ ತಿನ್ನಿಸಿದೆ. ಅದಾದಮೇಲೆ ರಾಯಲ್ ಕೆನನ್ನು ಕುದಿಯೋ ನೀರಲ್ಲಿ ಹಾಕಿ ಮೆತ್ತಗೆ ಮಾಡಿ ಸಾಫ್ಟ್ ಫುಡ್, ಬರೀ ನಾವು ಹೇಗೆ ಬಾಣಂತಿದ್ದಾಗ ಸಾಫ್ಟ್ ಫುಡ್ ತಿಂತೀವೋ ಇದಕ್ಕೂ ಸೇಮ್ ಅದೇ ಥರ. ಮತ್ತು ವಾರ್ ಬಿಡಬೇಕು. ಇವಳಿಗೆ ಸ್ವಲ್ಪ ಇದು ಕೂದಲಿದೆಯಲ್ಲ, ಇವಳಿಗೆ ಸ್ವಲ್ಪ ತಡ್ಕೊಳಕ್ಕಾಗಲ್ಲ. ಹೀಟ್ ಆದ್ರೆ, ರೂಮ್ ಹೀಟ್ರ್ ಹಾಕಿದ್ರೆ ಇವಳಿಗೆ ನೆಲದ ಮೇಲೆ ಹೋಗಿ ಮಲಗ್ತಾಳೆ. ಬಟ್ ಮಕ್ಕಳಿಗಂತೂ ಮರಿಗಳಿಗೆ ನಾವು ಆದಷ್ಟು ಬೆಚ್ಚಗೆನೇ ಇಡಬೇಕು. ಅದಕ್ಕೆ ನಾನು ಅದಕ್ಕೆ ಮಲ್ಕೊಳ್ಳೋಕ್ಕೆ ಬೆಡ್ ಎಲ್ಲ ಬ್ಲಾಂಕೆಟ್, ಉಲನ್ ಬ್ಲಾಂಕೆಟ್ ಹಾಸಿದ್ದೀನಿ. ಮತ್ತು ಅದಕ್ಕೇನು ಸ್ವಲ್ಪನೂ ಗೋಡೆ ಕೂಡ ಇವನ್ ಇದು ಆಗಬಾರ್ದು, ಥಂಡಿ ಆಗಬಾರ್ದು ಅಂತ ರೂಮ್ ಹೀಟ್ರ್ ಆನ್ ಮಾಡಿಬಿಟ್ರೆ, ನಾವು ಬಾಣಂತಿ ರೂಮು ಅಲ್ಲಿ ಹೋದರೆ ನನಗಂತೂ ಇರೋಕ್ಕೆ ಆಗಲ್ಲ. ರಾತ್ರಿ ಸೆಕೆ ಆಗ್ತಾ ಇದೆ. ಬೆಡ್ಶೀಟ್ ಹೊದ್ಕೊಂಡಿದ್ದೆ, ರಗ್ ಹೊದ್ಕೊಂಡಿದ್ದೆ, ಅದನ್ನು ತೆಗೆದು ಬಿಸಾಕ್ತೆ. ಸ್ವೆಟರ್ ಹಾಕೊಂಡಿದ್ದೆ, ಅದನ್ನು ತೆಗೆದು ಬಿಸಾಕ್ತೆ. ಬಟ್ ಹಾಲು ಮತ್ತು ಕಿಚನಲ್ಲಿ ಬಂದರೆ ಥಂಡಿ ಹೊಡೆಯುತ್ತೆ. ಅದೇನೆ ನಾನು ಅಲ್ಲೇ ಬಾಣಂತಿ ಕೋಣೆನಲ್ಲಿದ್ದರೆ ಬಿಸಿ ಅಂದರೆ ಬಿಸಿ, ಅಷ್ಟು ಬಿಸಿ ಇರುತ್ತೆ. ಒಂಥರ ನಾನು ಅದಕ್ಕೆ ಬಾಣಂತಿ ಕೋಣೆನೇ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಅಲ್ಲಿ ಒಳಗಡೆ ಹೋದ್ರೆ ಮಾತ್ರ ಬಿಸಿಯಾಗಿರುತ್ತೆ. ಸೊ ಹಿಂಗೆ ನಮ್ಮ ಇಶಾನಿ ನೋಡಿ, ಗುಡ್ಡುಮ ಪಾಪು ಹೆಂಗನಂತೆ, ಪಾಪು ಮಮ್ಮಿ ಬೇಕು ಗುಡ್ಡುಮ. ಇಷ್ಟು ಕ್ಯೂಟ್ ಇವಳು, ಇಷ್ಟು ಮುದ್ದು ಬರುತ್ತೆ ಇವಳಿಗೆ. ಇವಳನ್ನ ನೋಡಿದ್ರೆ ಇಷ್ಟು ಜಾಣೆ, ಎಷ್ಟು ಬುದ್ಧಿವಂತೆ. ನೀವು ಏನು ಹೇಳ್ರಿ ಅದನ್ನ ಅರ್ಥ ಮಾಡ್ಕೊಂತಾಳೆ. ಸ್ವೆಟರು ತಿಂತೆ, ಸುಮ್ಮನೆ ಡಸ್ಟ್ ಇರುತ್ತೆ, ತಿನ್ಬಾರ್ದು, ಹಬ್ಬು ಆಗುತ್ತೆ, ಸುಮ್ಮನೆ ತಿನ್ಬಾರ್ದು ಸ್ವೆಟರ್. ಇವಳಿಗೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ನಿನಗೆ ಐಸ್ ಕ್ರೀಮ್ ಚಾಕ್ಲೇಟ್ ತರ್ತೀನಮ್ಮ, ನಿನ್ನ ಮನೇಲಿರು ಅಂದರೆ ಸುಮ್ಮನೆ ಕೂತಿರ್ತಾಳೆ, ಗಲಾಟೆ ಮಾಡಲ್ಲ, ಕಿರ್ಚಲ್ಲ, ಆಮೇಲೆ ಕಿಚ್ಚೋದು ಮಾಡಲ್ಲ. ಆಮೇಲೆ ಏನಿಲ್ಲ, ಸೈಲೆಂಟ್ ಮಗು ಅಂದರೆ ಅಷ್ಟು ಒಳ್ಳೆ ಮಗು, ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಬಟ್ಟೆ ಹೊಲಿತಾ ಇದ್ದರೆ ನನ್ನ ಬಟ್ಟೆಗಳು ಹರಿದು ಹಾಕೋದು, ಕಿತ್ತಾಕೋದು ಮಾಡಲ್ಲ. ಆಮೇಲೆ ಅವಳಿಗೆ ವಾಶ್ರೂಮ್ ಮಾತ್ರ ಅವಳಿಗೆ ಡೈಲಿ 2 ಟೈಮ್ಸ್ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಅವಳು ಡೋರ್ ಮುಂದೆ ಕೂತ್ಕೊಂಡು ಧರಣಿ ಕೂತ್ಕೊಂಡ್ಬಿಡ್ತಾಳೆ, ಬಾಗಿಲು ಮುಂದೆನೇ ಧರಣಿ ಕೂತ್ಕೊಂಡ್ಬಿಡ್ತಾಳೆ ಅವಳು. ಅದಕ್ಕೆ ನಮ್ಮ ಮನೆಯವ್ರು 1 ಟೈಮು, ನಾನು 1 ಟೈಮು. ಇವಾಗ ಅವಳದು ಬೌಲ್ಗಳೆಲ್ಲ ನೀಟಾಗಿ ಎಲ್ಲ ಸ್ಟರ್ಲೈಸ್ ಥರ ಬಿಸಿನೀರಲ್ಲಿ ಒಂದು ಬೇರೆ ಅದಕ್ಕೇ ಸಪ್ರೇಟ್ ಸೋಪ್ ಇಟ್ಟಿರ್ತೀನಿ. ಆ ಸೋಪಲ್ಲಿನೇ ಎಲ್ಲ ವಾಶ್ ಮಾಡಿಡೋದು. ಮತ್ತು ಇವಳು ಬಟ್ಟೆಗಳೆಲ್ಲ, ಬೆಡ್ಶೀಟ್ಗಳು, ಇವಳು ಮಕ್ಕಳದು ಎಲ್ಲ ನೀಟಾಗಿ ಡೆಟಾಲ್ ಹಾಕಿ ವಾಶ್ ಮಾಡಿಡೋದು. ಇವಳಿಗೆ ನೋಡಿ ಇವಾಗ ಇಷ್ಟು ಕೂದಲು ಬಂದಿದೆಯಲ್ಲ, ಜುಟ್ಟು ನೋಡಿ, ಜುಟ್ಟು ರಾಣಿಗಳು, ಜುಟ್ಟು ರಾಣಿ ನೋಡ್ರಿ, ಜುಟ್ಟು ರಾಣಿ. ಹಾಯ್ ಫ್ರೆಂಡ್ಸ್, ನಮ್ಮ ಪಾಪು 7 ಪಾಪು ಇದೆ. ನನಗೆ 5ನೇ ಪಾಪು ಬಂದಮೇಲೆ ಭಯ ಆಗೋಯ್ತು. 6ನೇದು ಬಂತು, ಇನ್ನೂ ಭಯ. 7ನೇದು ಬಂತು. ಯಪ್ಪ, ರಾತ್ರಿ ಎಲ್ಲ ಇದೇನು ಅಕ್ಷಯ ಪಾತ್ರ, ಮಗು ಬರ್ತಾನೆ ಇದೆ, ನಾನು ಹೆಂಗೆ ನೋಡ್ಕೊಳ್ಳಿ ಅಂತ ನನಗೊಂದು ಆ ಕ್ವಶನ್, ಒಂಥರ ಭಯ ಆಗೋಯ್ತು. ಇದಿರೋದು ಎಷ್ಟು ಪುಟ್ಟದಾಗಿದೆ, ಬಟ್ ತುಂಬ ಸುಸ್ತಾಗ್ಬಿಟ್ಟಿದ್ಲು. ಹೆವಿ ಸುಸ್ತು ಅಂದರೆ ಅವಳು ಅಷ್ಟು ಸುಸ್ತಾಗ್ಬಿಟ್ಟಿದ್ದು ಪಾಪ.
ಆಮೇಲೆ ನಾನು ಅಂದ್ಕೊಂಡೆ ಹೆಂಗನ ಮಾಡಿ ಬೇಗ ಇವಳನ್ನ ರೆಡಿ ಮಾಡಬೇಕು, ಇವಳಿಗಾಗಿ ಮತ್ತೆ ರಿಕವರಿ ಆಗಬೇಕು, ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಹೈಜಿನ್ ಆಗಿರೋ ಬಿಸಿ ಬಿಸಿಯಾಗಿರೋ ಫುಡ್ ಕೊಟ್ಟು ಇವಳನ್ನ ರೆಡಿ ಮಾಡಬೇಕು ಅಂದ್ಬಿಟ್ಟು ನಾನು ಮತ್ತೆ ರೆಡಿ ಆಗ್ಬಿಡ್ತು. ಗುಡ್ಡುಮ ಇದು, ಈ ಗುಡ್ಡುಮಗೆ ವಾಕಿಂಗ್ ಹೋಗ್ಬೇಕು, ಸುತ್ತಾಡಕ್ಕೆ ಹೋಗ್ಬೇಕು. ಅಲ್ಲ ಗುಡ್ಡುಮ ಮಕ್ಕಳಂದ್ರೆ ಪ್ರೀತಿ ಇವಳಿಗೆ, ಇವಳಷ್ಟು ಪ್ರೀತಿ ಯಾರಿಗೂ ಇಲ್ಲ ರೀ. ಮಕ್ಕಳಂದ್ರೆ ಅಷ್ಟು ಪ್ರೀತಿ ಮಾಡ್ತಾಳೆ, ಮಕ್ಕಳನ್ನ ಅಷ್ಟು ಪ್ರೀತಿ ಮಾಡ್ತಾಳೆ. 3 ಗಂಡು ಮಕ್ಳಿದಾವೆ, ಅವು ಇವಳನ್ನ ಬಿಡೋದೇ ಇಲ್ಲ. ಇವಳು ಸ್ಮೆಲ್ ನೋಡಿ, ಇವಳು ಹಣ್ಣು ಹೋಗ್ತಾ ಇದ್ದಾಳೆ ಹತ್ರ ಅಂದ್ರೆ ಆ ಸ್ಮೆಲ್ ನೋಡಿನೇ ಇವಳ ಹತ್ರ ಹೋಗಿ ಹಾಲು ಕುಡಿತಾವೆ. ಇವಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು.